ಇಸ್ರೇಲ್ ಇರಾನ್ನ ಸಂಘರ್ಷ, ಕ್ಷಿಪಣಿ ದಾಳಿ, ಖಮೇನಿ ಹತ್ಯೆ, ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿನ ಖಮೇನಿ ಖಲಾಸ್. ಖಮೇನಿ ಹತ್ಯೆ ನಂತರದಲ್ಲಿ ಇರಾನ್ನ ರೊಚ್ಚಿಗೆದ್ದಿದೆ. ಈಗ ಇಸ್ರೇಲ್ನ ಹಲವು ನಗರಗಳ ಮೇಲೆ ಡ್ರೋನ್ ದಾಳಿ ನಡೀತಾ ಇದೆ ಇರಾನ್ ಕಡೆಯಿಂದ. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿಯಾಗಿದೆ. ಇರಾನ್ ಕಡೆಯಿಂದಲೂ ಕೂಡ ರೊಚ್ಚಿಗೆದ್ದ ಇರಾನ್ ತನ್ನ ಸೇನಾ ಶಕ್ತಿಯನ್ನ ಬಳಸಿ ಪ್ರತಿದಾಳಿಗೆ ಮುಂದಾಗ್ತಾ ಇದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಡ್ರೋನ್ ದಾಳಿ. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ. ಕುವೈತ್ನಲ್ಲಿ ತಾತ್ಕಾಲಿಕವಾಗಿ ಸೇನಾ ನೆಲೆಯನ್ನ ಅಮೆರಿಕ ರೆಡಿ ಮಾಡಿಕೊಂಡಿತ್ತು, ಅದನ್ನ ಧ್ವಂಸ ಮಾಡಿ ಇರಾನ್ನಿಂದ ಹಲವು ಅಮೆರಿಕ ಯೋಧರ ಹತ್ಯೆ ಕೂಡ ಆಗಿರುವಂತ ಮಾಹಿತಿ ಇದೆ. IRGC ಯೋಧರಿಂದ ನಿರಂತರ ದಾಳಿ. ಇರಾನ್ನ ವಿಂಗ್ ಕಮಾಂಡ್ ಇದು IRGC. ವಾಯು ದಾಳಿ ನಡೆಸ್ತಾ ಇದೆ. ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಸುಮ್ಮನಿರಲ್ಲ. ಇರಾನ್ ಪ್ರತಿದಾಳಿಗೆ ಟ್ರಂಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂದೆಂದೂ ನೋಡದ ರೀತಿ ದಾಳಿ ಮಾಡ್ತೀವಿ ಅಂತ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ದಾಳಿಗೆ ನಿರ್ಧರಿಸಿದ್ರೆ ಊಹಿಸಲಾಗದ ಹೊಡೆತ ಇರಾನ್ಗೆ ಫಿಕ್ಸ್ ಅನ್ನೋದು ಟ್ರಂಪ್ ಎಚ್ಚರಿಕೆಯಾಗಿದೆ. ಮತ್ತೆ ಒಂದು ಕಡೆ ಖಮೇನಿ ಹತ್ಯೆ ನಂತರದಲ್ಲಿ ಇರಾನ್ ಕೂಡ ನಾವು ಸೋತಿಲ್ಲ, ಸುಮ್ಮನೆ ಕೂರೋರಲ್ಲ ಅನ್ನುವಂಥ ಅರ್ಥದಲ್ಲಿ ಪ್ರತಿ ದಾಳಿಗೆ ಮುಂದಾಗ್ತಾ ಇರೋದು. ಡ್ರೋನ್ ದಾಳಿ, ಮಿಸೈಲ್ಗಳ ದಾಳಿಯನ್ನ ಇಸ್ರೇಲ್ ಮೇಲೆ ಮಾಡ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ನಡೀತಾ ಇದೆ. ಇರಾನ್ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಯಿತು. ಈಗ ಇರಾನ್ನಲ್ಲಿ ನಾಗರಿಕರ ಕಣ್ಣೀರು, ಭಾವುಕರಾಗ್ತಾ ಇದ್ದಾರೆ. ತಮ್ಮ ನಾಯಕನನ್ನ ಕಳೆದುಕೊಂಡು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಮೇನಿ ಫೋಟೋ ಹಿಡಿದುಕೊಂಡು ಭಾವುಕರಾಗಿ ಕಣ್ಣೀರು ಹಾಕ್ತಾನೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರಾಯೇಲ್ ಮತ್ತು ಅಮೆರಿಕದ ಮೇಲೆ ಟೆಹರಾನ್ ವಿಶ್ವವಿದ್ಯಾಲಯದ ಬಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ಇರಾನ್ನ ಧ್ವಜ, ಖಮೇನಿ ಫೋಟೋ ಹಿಡಿದುಕೊಂಡು ಜೈಕಾರಗಳನ್ನು ಕೂಗ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರಾಯೇಲ್ ಮತ್ತು ಅಮೆರಿಕ ವಿರುದ್ಧ ಇರಾನ್ ನಾಗರಿಕರ ಆಕ್ರೋಶ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಇರಾನಿ ಪ್ರಜೆಗಳು ಆಗ್ರಹಿಸ್ತಾ ಇದ್ದಾರೆ. ಈ ಯುದ್ಧವನ್ನ ನಿಲ್ಲಿಸಬೇಕು, ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ತಡಿಬೇಕು ಅಂತ ಟೆಹರಾನ್ ವಿವಿ ಬಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಜಮಾಯಿಸಿರುವಂತಹ ದೃಶ್ಯಗಳಿದು. ಒಂದು ಕಡೆ ಟ್ರಂಪ್ ಮತ್ತೆ ಎಚ್ಚರಿಸ್ತಾ ಇದ್ದಾರೆ, ನೀವು ಪ್ರತಿದಾಳಿ ಮಾಡೋದಿದ್ರೆ ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ. ಹಿಂದೆಂದೂ ಊಹಿಸಿರದಂತಹ ರೀತಿಯಲ್ಲಿ ನಾವು ಮತ್ತೆ ಅಟ್ಯಾಕ್ ಮಾಡ್ತೀವಿ, ಧ್ವಂಸ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಈ ಕೂಡಲೇ ದಾಳಿ ನಿಲ್ಲಿಸಿ ಅಂತ. ಯಾವಾಗ ಖಮೇನಿ ಹತ್ಯೆ ಆಯಿತು, ಒಂದಿಷ್ಟು ಪ್ರತಿಭಟನೆಗಳು, ಅಲ್ಲಿ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇರಾನ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ. ಸೊ ಅಲ್ಲಿನ ಸೇನಾಪಡೆಗಳು ಕೂಡ ಮತ್ತೆ ಅಟ್ಯಾಕ್ ಮಾಡೋಕೆ ಮುಂದಾಗಿದ್ದಾವೆ. ಇಸ್ರೇಲ್ನ ಹಲವು ನಗರಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇಸ್ರೇಲ್ನ ಕುವೈತ್ನಲ್ಲಿ ನಿರ್ಮಾಣ ಮಾಡಿದ್ದಂಥ ಅಮೆರಿಕದ ಸೇನಾ ಬೇಸ್, ಮಿಲಿಟರಿ ಬೇಸ್ ಏನಿತ್ತು ಅದನ್ನ ಧ್ವಂಸ ಮಾಡಿದೆ. ಅದರ ಮೇಲೆ ಮಿಸೈಲ್ ದಾಳಿ ಮಾಡಿದೆ, ಡ್ರೋನ್ ದಾಳಿ ಮಾಡಿದೆ ಇರಾನ್ ಕೂಡ. ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಮುಂದುವರಿತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥನ ಹತ್ಯೆ ಆಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಬ್ದುಲ್ ರಹೀಂ ಮೌಸ್ವಿ ಸಾವನ್ನಪ್ಪಿದ್ದಾರೆ. ಸೇನಾ ಮುಖ್ಯಸ್ಥ ರಹೀಂ ಮೌಸ್ವಿ ಸಾವ್. ಇರಾನಿನ ಸೇನಾ ಮುಖ್ಯಸ್ಥ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ವೇಳೆ ಮತ್ತೊಬ್ಬ ಪ್ರಮುಖ ನಾಯಕನ ಸೇನಾ ಮುಖ್ಯಸ್ಥನ ಹತ್ಯೆ ಆಗಿದೆ. ಇರಾನ್ ಟೆಹರಾನ್ ಮೇಲೆ ಮತ್ತೆ ಜಂಟಿ ದಾಳಿ ನಡೆಸಿದೆ. ಸೊ ಪ್ರತಿದಾಳಿ ಶುರುವಾದ ತಕ್ಷಣ ಅಮೆರಿಕ ಮತ್ತು ಇಸ್ರೇಲ್ ಮತ್ತೆ ತಮ್ಮ ದಾಳಿಯನ್ನು ಮುಂದುವರೆಸಿದಂಗೆ ಕಾಣ್ತಾ ಇದೆ. ಈಗ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ಸ್. ಅಬ್ದುಲ್ ರಹೀಂ ಮೌಸ್ವಿ ಇರಾನ್ನ ಸೇನಾ ಮುಖ್ಯಸ್ಥ, ಪ್ರಮುಖ ನಾಯಕ, ಸೇನಾ ನಾಯಕ, ಅವರ ಫೋಟೋ ಇದು. ಇವರನ್ನ ಈಗ ಹತ್ಯೆ ಮಾಡಲಾಗಿದೆ. ಸೊ ಪ್ರಮುಖರನ್ನ ಹುಡುಕಿ ಈ ರೀತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನ ಮುಂದುವರಿಸ್ತಾ ಇದೆ. ಸೊ ಮೇಲಿಂದ ಮೇಲೆ ಒಂದು ಕಡೆ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ ಇರಾನ್ಗೆ.
ಇನ್ ಕೇಸ್ ನೀವೇನಾದರೂ ಉದ್ವೇಗಕ್ಕೆ ಒಳಗಾಗಿ ಸಿಟ್ಟಿನಿಂದ ಖಮೇನಿ ಹತ್ಯೆ ಆಯಿತು ಅಂತ ಪ್ರತಿ ದಾಳಿಯನ್ನ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋಕೆ ಶುರು ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತ ಇರಾನ್ ನಾಯಕ ಖಮೇನಿ ಹತ್ಯೆಗೆ ಖಂಡನೆ ವ್ಯಕ್ತವಾಗಿದೆ. ಖಮೇನಿ ಹತ್ಯೆಯನ್ನ ಖಂಡಿಸಿ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಆಗಿದೆ. ಕರಾಚಿಯಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿ. ಪಾಕಿಸ್ತಾನದ ಕರಾಚಿಯಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ದಾಳಿಯಾಗಿದೆ. ಖಮೇನಿ ಹತ್ಯೆಯನ್ನ ಖಂಡಿಸಿ ದೊಣ್ಣೆ ಕಲ್ಲುಗಳಿಂದ ದಾಳಿ ಮಾಡಿದ್ದಾರೆ ಜನ. ಅಂದ್ರೆ ಇರಾನ್ಗೆ ಬೆಂಬಲ ಕೊಟ್ಟು ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ದಾಳಿಯಾಗಿದೆ. ಕರಾಚಿಯಲ್ಲಿರುವಂತಹ ರಾಯಭಾರ ಕಚೇರಿ ಅಮೆರಿಕದ ಈ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ಜೋರಾಗ್ತಾ ಇದೆ ಪಾಕಿಸ್ತಾನದಲ್ಲೂ ಕೂಡ. ನೋಡಿದು ಪಾಕಿಸ್ತಾನದ ದೃಶ್ಯಗಳು ನಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇರುವಂತದ್ದು. ಕರಾಚಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಅತಿ ದೊಡ್ಡ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಇರಾನ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಖಮೇನಿಯ ಹತ್ಯೆಯನ್ನು ಖಂಡಿಸಿ, ಇಸ್ರೇಲ್ಗೆ ಅಮೆರಿಕ ಬೆಂಬಲವನ್ನು ಕೊಟ್ಟಿರುವಂತದ್ದನ್ನು ಖಂಡಿಸಿ, ಅಮೆರಿಕ ದಾಳಿ ಮಾಡಿರುವುದನ್ನು ಖಂಡಿಸಿ ಆಗ್ತಾ ಇರುವಂತಹ ಪ್ರತಿಭಟನೆ. ಅಮೆರಿಕದ ಕರಾಚಿಯಲ್ಲಿನ ರಾಯಭಾರಿ ಕಚೇರಿಯನ್ನು ಹೊಡೆದುಹಾಕಿದ ಉದ್ರಿಕ್ತರ ಪ್ರತಿಭಟನಾ ನಿರತ ಪಾಕಿಸ್ತಾನದಲ್ಲಿ ದೊಣ್ಣೆ ಕಲ್ಲುಗಳಿಂದ ಹೆಂಗ್ ಬೇಕಂಗ್ ಹೊಡೆದಿದ್ದಾರೆ. ಸೊ ಆ ಪ್ರತಿಭಟನೆಯ ದೃಶ್ಯಾವಳಿಗಳಿತ್ತು. ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯಥಾ ಪ್ರಕಾರವಾಗಿ ಇರಾನ್ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಇರಾನ್ ಕೂಡ ಸುಮ್ಮನೆ ಇಲ್ಲ. ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿಗೆ ಮುಂದಾಗ್ತಾ ಇದೆ. ಕುವೈತ್ನಲ್ಲಿರುವಂತಹ ಸೇನಾ ನೆಲೆ ಮೇಲೆ ಮಿಲಿಟರಿ ಬೇಸ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಇದರ ಬೆನ್ನಲ್ಲೇ ಮತ್ತೆ ಅಮೆರಿಕ ಅಟ್ಯಾಕ್ಗೆ ಮುಂದಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆ ಅಟ್ಯಾಕ್ನಲ್ಲಿ ಸೇನಾ ಮುಖ್ಯಸ್ಥನ ಹತ್ಯೆ ಆಗಿದೆ ಅನ್ನುವ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಈಗ ಎಚ್ಚರಿಸ್ತಾ ಇದ್ದಾರೆ ಟ್ರಂಪ್, ಸುಮ್ಮನೆ ಇರಲಿಲ್ಲ ಅಂದರೆ ಹಿಂದೆಂದೂ ಊಹಿಸಿರದಂತಹ ರೀತಿಯಲ್ಲಿ ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಸೌದಿ ಅರೇಬಿಯಾ, ದುಬೈ, ಖತಾರ್, ಬಹರೇನ್, ಕುವೈತ್, ಜೋರ್ಡಾನ್, ಇಸ್ರೇಲ್ ಮತ್ತು ಇರಾಕ್ ಎಲ್ಲ ಪರಿಸ್ಥಿತಿಗಳನ್ನು ನೋಡ್ತಾ ಇದೆ. ಎಲ್ಲ ಕಡೆ ಬಾಂಬ್ ಸ್ಫೋಟ, ಎಲ್ಲ ಕಡೆ ಮುಗಿಲೆತ್ತರಕ್ಕೆ ಚಿಮ್ಮಿರುವಂತಹ ಹೊಗೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ಮಿಸೈಲ್ಗಳು ಬೀಳುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ಇದು ಮಧ್ಯಪ್ರಾಚ್ಯದ ರಾಷ್ಟ್ರಗಳ ದೇಶಗಳ ಪರಿಸ್ಥಿತಿ ಹೀಗಾಗಿದೆ. ಅಟ್ಯಾಕ್ ಮತ್ತು ಕೌಂಟರ್ ಅಟ್ಯಾಕ್ ಅನ್ನುವಂಥ ರೀತಿಯ. ಆದರೆ ಇರಾನ್ ಮಾತ್ರ ಮುಸ್ಲಿಂ ರಾಷ್ಟ್ರಗಳ ಮೇಲೇನೆ ಅಟ್ಯಾಕ್ ಮಾಡಿದ್ರೂ ಕೂಡ ಸೇನಾ ನೆಲೆಗಳನ್ನು ಅಮೆರಿಕ ಎಲ್ಲಿ ಸ್ಥಾಪನೆ ಮಾಡಿದೆ ಅವುಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಇಸ್ರೇಲ್ ಅಮೆರಿಕ ಮಾತ್ರ ಟೋಟಲಿ ಇರಾನ್ ಅನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿ, ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ನಿನ್ನೆ ಆದಂತಹ ಮಿಸೈಲ್ ಡ್ರೋನ್ ದಾಳಿಯಲ್ಲಿ ಖಮೇನಿಯ ಹತ್ಯೆ ಕೂಡ ಆಗಿದೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್. ನ್ಯೂಸ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ರಮೇಶ್, ಖಮೇನಿ ಹತ್ಯೆ ಆಯಿತು. ಸೊ ಅದಾದ್ಮೇಲೆ ಅಂದುಕೊಂಡಿದ್ದು ಇಲ್ಲಿಗೇನಾದ್ರೂ ಮುಗಿದ್ಬಿಡುತ್ತಾ ಹೇಗೆ ಅಂತ ಅಮೆರಿಕ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ, ಅಂದ್ರೆ ಟ್ರಂಪ್ ಅವ್ರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಯುದ್ಧ ನಿಲ್ಲಿಸ್ಬಿಡಿ, ಇಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಪರಿಣಾಮವನ್ನ ನೀವು ಎದುರಿಸ್ತೀರಾ ಅಂತ. ಅಂದ್ರೆ ಮೇನ್ ಅಜೆಂಡಾ ಅವ್ರದ್ದಾಗಿದ್ದು ಖಮೇನಿಯನ್ನ ಹತ್ಯೆ ಮಾಡಬೇಕು ಅನ್ನೋದು ಒಂದೇ ಆಗಿತ್ತಾ ಹೇಗೆ? ಅರುಣ್, ಏನು ಖಮೇನಿ ಹತ್ಯೆ ಆದ್ಮೇಲೆ ಇನ್ನೇನು ಮುಗಿದೇ ಹೋಯ್ತು ಯುದ್ಧ, ಏನೋ ಅಮೆರಿಕ ಮತ್ತೆ ಇಸ್ರೇಲ್ ಒಂದಿಷ್ಟು ಸೈಲೆಂಟ್ ಆಗ್ತವೆ ಅಂತ ಅನ್ಕೊಂಡಿದ್ರು. ಅಂದರೆ ಇರಾನ್ ಏನಾದರೂ ಒಂದು ಪಕ್ಷದಲ್ಲಿ ಖಮೇನಿ ಹತ್ಯೆ ಬಳಿಕ ಏನಾದ್ರು IRGC ಏನೋ ಯೋಧರಿದ್ರು ಅದು ಟೀಮ್ ಸೈಲೆಂಟ್ ಆದರೆ ಈ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಸೈಲೆಂಟ್ ಆಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಖಮೇನಿ ಹತ್ಯೆ ಬಳಿಕ ಶಿಯಾ ಮುಸ್ಲಿಮರು ಮತ್ತು ಏನೋ ಮಧ್ಯಪ್ರಾಚ್ಯ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಿರ್ತಕ್ಕಂಥ ಶಿಯಾ ಮುಸ್ಲಿಮರು ಬಹುತೇಕ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ಅಂಬಾಸಿಡರ್ ಕಚೇರಿ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಅಂಬಾಸಿಡರ್ ಕಚೇರಿಯಲ್ಲಿ ದೊಡ್ಡ ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ. ನಾವು ಈಗ ತಾನೇ ತೋರಿಸ್ತಾ ಇದ್ವಿ, ಕರಾಚಿಯಲ್ಲಿ, ಪಾಕಿಸ್ತಾನದ ಕರಾಚಿಯಲ್ಲಿ ಅಮೆರಿಕದ ಎಂಬಸಿ ಕಚೇರಿಗೆ ನುಗ್ಬಿಟ್ಟು ಒಂದಿಷ್ಟು ಶಿಯಾ ಮುಸ್ಲಿಮರು ಎಷ್ಟು ಪ್ರತಿಭಟನೆ ಮಾಡ್ತಾರೆ, ಕಲ್ಲು ತೂರಿದರೆ, ಒಳನುಗ್ಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೇನಾಗಿದೆ ಅಂದರೆ ಏನು ಅಮೆರಿಕದ ಒಂದು ಹಡಗು ಅಮ್ಯುನಿಷನ್ ತುಂಬ್ಕೊಂಡು ಹೋಗ್ತಾ ಇತ್ತು. ಇಂಥ
ಅಮ್ಯುನಿಷಿಯಂನ ಏನೋ ಇರಾನ್ನ ಸೇನೆಗಳು ಹೊಡೆದುರುಳಿಸಿದೆ. ಅಂದರೆ ಅಮೆರಿಕಕ್ಕೆ ಯಾವುದೇ ಹಡಗುಗಳು ಕೂಡ ಹೋಗಕ್ಕೆ ಬಿಡ್ತಾ ಇಲ್ಲ. ಯಾವುದೇ ವ್ಯಾಪಾರ ವಹಿವಾಟದ ಏನೇನೋ ಟ್ರಾನ್ಸ್ಪೋರ್ಟೇಷನ್ ಆಗ್ತಿತ್ತು ಅದನ್ನೆಲ್ಲ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ. ಅಂದರೆ ಖಮೇನಿ ಹತ್ಯೆ ಬಳಿಕ ಒಂದಿಷ್ಟು ಹಿಂಸಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಮಿಡ್ಲ್ ಈಸ್ಟ್ ರಾಷ್ಟ್ರಗಳನ್ನ ನೋಡಿದ್ರೆ ನೀವು ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಜೋರ್ಡಾನು, ದುಬೈ ಎಲ್ಲ ಕಡೆ ಕೂಡ ಹಿಂಸಾಚಾರ ಜಾಸ್ತಿ ಆಗ್ತಿದ್ದಾವೆ. ಎಲ್ಲೆಲ್ಲಿ ಅಂಬಾಸಿಡರ್ ಕಚೇರಿಗಳಿದೆ ಮತ್ತು ಆ ಥರದ ಕಚೇರಿಗಳಲ್ಲಿ ಬೃಹತ್ ಪ್ರತಿಭಟನೆಗಳಾಗ್ತಾ ಇದೆ. ಖಮೇನಿ ಸಪೋರ್ಟರ್ಸು ಖಮೇನಿ ಅವರ ಫೋಟೋ ಇಟ್ಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಅಮೆರಿಕ ಈಗ ಏಕಾಏಕಿ ಏನೋ ಇಸ್ರೇಲ್ ಬೆನ್ನಿಗೆ ನಿಂತುಬಿಟ್ಟು ಈ ರೀತಿ ಏಕಾಏಕಿ ನುಗ್ಗಿ ಹೊಡೆದಿರ್ತಕ್ಕಂಥದ್ದು, ನೂರಾರು ಜನಗಳನ್ನ ಹತ್ಯೆ ಮಾಡ್ತಕ್ಕಂಥದ್ದು ಖಂಡನೀಯ. ಇದು ನಾವು ವಿಶ್ವಸಂಸ್ಥೆಗೆ ದೂರು ಕೊಡ್ತೀವಿ ಅಂತ ಇದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಯಾಕೆ ಈ ರೀತಿ ಹತ್ಯೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಏನೋ ಖಮೇನಿ ಸಪೋರ್ಟರ್ಸ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಒಂದಿಷ್ಟು ಅಮೆರಿಕದ ವಿರುದ್ಧ ತಿರುಗಿ ಬೀಳ್ತದೆ. ಸಾಕಷ್ಟು ಕಡೆ ಏನೋ ಡ್ರೋನ್ ದಾಳಿ ಆಗ್ತಾ ಇದೆ. ಮತ್ತು ಇರಾನ್ ಸುಮ್ಮನಿಲ್ಲ. ಇರಾನ್ ಏನು ಮಾಡಿದೆ, ಈ ಖಮೇನಿ ಹತ್ಯೆ ಆದಮೇಲೆ ಬ್ಯಾಲಿಸ್ಟಿಕ್ ಮಿಷನ್ ಅಂದರೆ ಖಂಡಾಂತರ ಕ್ಷಿಪಣಿಗಳನ್ನು ದಾಳಿಯನ್ನು ಮಾಡ್ತಾ ಇದೆ. ಅಂದರೆ ತನ್ನ ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳಿಗೆ ಕುವೈತ್ ಮೇಲೆ ದಾಳಿಯಾಗಿದೆ, ಏನೋ ಖಂಡಾಂತರ ಕ್ಷಿಪಣಿಗಳನ್ನ ಹಾರಿಸಿದೆ ಅಂತಕ್ಕಂಥ ವರದಿ ಬರ್ತಾ ಇದೆ. ಹಾಗೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಎಷ್ಟೆಷ್ಟು ದೂರ ಅಂದರೆ ಇಸ್ರೇಲ್ ಬಳಿ ಅಂತಹ ಏನೋ ಇರಾನ್ ಬಳಿ ತುಂಬ ಅಂತಹ ಅತ್ಯಾಧುನಿಕ ಅಸ್ತ್ರಗಳೇನು ಇಲ್ಲ ಕಂಪೇರ್ ಟು ಅಮೆರಿಕ. ಅದು ಅಸಾಧ್ಯ ಯಾವತ್ತಿಗೂ ಕೂಡ. ಹಾಗಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕ ಎಲ್ಲೆಲ್ಲಿ ತನ್ನ ಸೇನಾ ನೆಲೆಗಳಿದೆ, ಅದು ಏನೋ ವಾಯುನೆಲೆ ಇರ್ಬೋದು ಅಥವಾ ನೌಕಾನೆಲೆ ಇರ್ಬೋದು ಅಥವಾ ಇನ್ನು ಅಂದರೆ ಅಣ್ವಸ್ತ್ರ ಕೇಂದ್ರಗಳು ಎಲ್ಲೆಲ್ಲಿದೆ ಆ ಥರದನ್ನ ಟಾರ್ಗೆಟ್ ಮಾಡಿ ಇರಾನ್ ಈಗ ದಾಳಿ ಮಾಡ್ತಾ ಇದೆ. ಹಾಗಾಗಿ ಯುದ್ಧ ಬೆಳಗ್ಗೆಗೆ ಕಂಪೇರ್ ಮಾಡಿದ್ರೆ ಈ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ. ಸಾಕಷ್ಟು ಪ್ರದೇಶಗಳನ್ನ ಏನೋ ಇರಾನ್ ಎಂಬಾಸಿ ಒಂದು ಟ್ವೀಟ್ ಮಾಡಿದೆ ಅಂತ ನಾವು ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಿದ್ವಿ, ಸಾಕಷ್ಟು ಯೋಧರನ್ನ ಹೊಡೆದಾಕಿವಿ ಅಂತಕ್ಕಂಥ ಒಂದು ಟ್ವೀಟ್ ಮಾಡ್ತೀವಿ. ಆದರೆ ಅಮೆರಿಕ ಇಲ್ಲ, ನಮ್ಮ ಯೋಧರಿಗೆ ಏನೂ ಆಗಿಲ್ಲ, ನಾವು ಸಮರ್ಥವಾಗಿ ಇರಾನ್ನ ದಾಳಿಯನ್ನು ಎದುರಿಸ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅಂತ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆದರೆ ಇಸ್ರೇಲು ಪದೇ ಪದೇ ಒಂದೊಂದು ಅಟ್ಯಾಕ್ ಆದಾಗ ಕೂಡ ಒಂದೊಂದು ಮೀಡಿಯಾ ಮೂಲಕ ಒಂದೊಂದು ಟ್ವೀಟ್ ಮಾಡ್ತಾ ಇದೆ. ಇರಾನು ನಾನು ಅಮೆರಿಕಕ್ಕೆ ತಕ್ಕ ಉತ್ತರ ಕೊಡ್ತಾ ಇದ್ದೀವಿ, ನಾವು ಹಿಂದೂ ಸರಿಯಾದ ಪ್ರಶ್ನೆನೇ ಇಲ್ಲ ಅಂತಿದೆ. ಆದರೆ ಅಮೆರಿಕ ಇರಾನ್ನ ಯಾವುದೇ ದಾಳಿಯನ್ನು ಒಪ್ಕೊಳ್ಳೋಕ್ಕೆ ಸದ್ಯಕ್ಕೆ ತಯಾರಿಲ್ಲ. ಹೇಳ್ತಾರೆ ನೀವೆಷ್ಟು ಕಂಟಿನ್ಯೂ ಮಾಡ್ತೀವಿ ಅದ್ರ ಡಬಲ್ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ. ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಬಹುತೇಕ 7-8 ರಾಷ್ಟ್ರಗಳಲ್ಲಿ ಬಹುತೇಕ ನಗರಗಳೇನಿದೆ, ನಗರಗಳು ಎಲ್ಲೆಲ್ಲಿ ಅಟ್ಯಾಕ್ ಆಗ್ತಿದೆ ಅಲ್ಲೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ನಾಶ ಕಂಡು ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಡೀಟೇಲ್ಸ್ಗೆ. ಇನ್ನು ಈ ಯುದ್ಧದಲ್ಲಿ ಸಿಲುಕಿಕೊಂಡಿದ್ದಾರೆ ಸುಮಾರು 70 ಜನ ಕನ್ನಡಿಗರು. ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ನಿವಾಸಿಗಳು ಸಿಕ್ಕಾಕೊಂಡಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದಾರೆ ಬಳ್ಳಾರಿಯ 35 ಜನ. ಪ್ರವಾಸಕ್ಕೆ ಹೋದಂತವರೇ ಬಹುತೇಕ ಜನ ಕನ್ನಡಿಗರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಯುದ್ಧದ ಪರಿಣಾಮ ಕನ್ನಡಿಗರ ಮೇಲೆ ಬೀರಿದೆ. ದಾವಣಗೆರೆ, ಚಿತ್ರದುರ್ಗ ಮತ್ತು ಬಳ್ಳಾರಿ ಮೂಲದ ನಿವಾಸಿಗಳು. ಬಳ್ಳಾರಿಯ 35 ಜನ ಹೋಗಿದ್ರು ಟೂರ್ಗೆ, ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಾವಣಗೆರೆಯ 15 ಜನ ಬೇಡ್ಕೊಳ್ತಾ ಇದ್ದಾರೆ ಪಾಪ ಅವರೀಗ ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಆ ರೀತಿಯಾಗಿದೆ. ಅಪ್ಡೇಟ್ಸ್ ಮೇಲೆ ಅಪ್ಡೇಟ್ಸ್ ಬರ್ತಾನೆ ಇದೆ. ಯುದ್ಧದ ಭೀಕರತೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಫ್ಲೈಟ್ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ, ಏರ್ ಸ್ಟ್ರೈಕ್ ಆಗಿದೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ನಮ್ಮನ್ನ ಮತ್ತೆ ನಮ್ಮ ತಾಯ್ನಾಡಿಗೆ ಕರೆದುಕೊಂಡು ಹೋಗ್ಬೇಡಿ ಅಂತ ತಮ್ಮ ಅಳಲನ್ನ ಕನ್ನಡಿಗರು ತೋಡಿಕೊಳ್ತಾ ಇದ್ದಾರೆ. ಸಿಎಂ ಗೃಹ ಸಚಿವರು ಈ ಸಂಬಂಧಪಟ್ಟಂಗೆ ಈಗಾಗಲೇ ಭರವಸೆ ಕೂಡ ಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ನಾನು ಕರೆದುಕೊಂಡು ಬರುವಂತಹ ಕಾರ್ಯಪ್ರವೃತ್ತರಾಗ್ತೀವಿ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ. ದುಬೈನಲ್ಲಿ ಸಿಲುಕಿರುವ ಬಾಗಲಕೋಟೆ ವಿದ್ಯಾರ್ಥಿ ಧ್ರುವ ಹೊಕ್ರಾನಿ ದುಬೈನಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ ಪಾಪ ಅವರು. ದುಬೈನ ಮಿಡಲೇಸೆಕ್ಸ್ ವಿವಿಯಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ದುಬೈನಲ್ಲಿ ಧ್ರುವ ಓದ್ತಾ ಇದ್ದಾರೆ. ಸದ್ಯ ಹಾಸ್ಟೆಲ್ ರೂಮ್ನಲ್ಲಿದ್ದಾರೆ ವಿದ್ಯಾರ್ಥಿ ಧ್ರುವ. ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಹೊರಗೆ ಬರದಂತೆ ಸೂಚನೆಯನ್ನ ಅಲ್ಲಿನ ಸ್ಥಳೀಯ ಆಡಳಿತ ಕೊಟ್ಟಾಗಿದೆ. ಸೊ ಹಾಗಾಗಿ ಸುರಕ್ಷಿತ ಸ್ಥಳದಲ್ಲಿದ್ದಾರೆ ಬಾಗಲಕೋಟೆ ಮೂಲದ ವಿದ್ಯಾರ್ಥಿ ಧ್ರುವ. ಸೊ ಅವರು ಕೂಡ ಪರದಾಡ್ತಾ ಇದ್ದಾರೆ ಒಟ್ಟಿನಲ್ಲಿ. ವಿದ್ಯಾರ್ಥಿ ಧ್ರುವ ಅವರ ತಂದೆ ಸಂತೋಷ್ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ರು. ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಇದೀಗ ದುಬೈ ಸೇರಿದಂತೆ ಅನೇಕ ಭಾಗಗಳಲ್ಲಿ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣಗೊಂಡಿದೆ. ಸದ್ಯ ಬಾಗಲಕೋಟೆಯಲ್ಲಿರ್ತಕ್ಕಂತಹ ಧ್ರುವ ಸಂತೋಷ್ ಹೊಕ್ರಾನಿಯವರು ಕೂಡ ಏನು MBA ವಿದ್ಯಾಭ್ಯಾಸಕ್ಕಾಗಿ ದುಬೈಗೆ ಹೋಗಿದ್ರು. ಅವರು ಸದ್ಯ ಈಗ ಹಾಸ್ಟೆಲ್ನಲ್ಲಿರುವಂಥದ್ದು. ಅವರು ಇರುವಂತಹ ಅಕ್ಕಪಕ್ಕದ ಸ್ಥಳಗಳಲ್ಲಿ ಕೆಲವೊಂದಿಷ್ಟು ಮಿಸೈಲ್ಗಳು ಹಾರಾಡುವಂಥದ್ದನ್ನೆಲ್ಲ ಕೂಡ ಮಾಹಿತಿ ಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಏನು ಧ್ರುವ ಅವರ ಮನೆಯಲ್ಲಿದ್ದೀನಿ. ಅವರ
ತಂದೆಯವರು ಸಂತೋಷ್ ಒಕ್ರೇಣಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಧ್ರುವ ಅವ್ರ ಜೊತೆಗೆ ಯಾವಾಗ ಮಾತಾಡಿದ್ರಿ? ಅಲ್ಲಿ ಸಿಚುವೇಶನ್ ಎಲ್ಲ ಹೆಂಗೆ ಏನಂತ ಹೇಳಿ ಎಕ್ಸ್ಪ್ಲೇನ್ ಮಾಡಾಕ್ತಿದ್ರು ಅಂತ? ಸರ್, ಅದು ನಿನ್ನೆ ಆ ಘಟನೆ ಆದ ತಕ್ಷಣ ಅವ್ರ ಫೋನಲ್ಲಿ ಮಾತಾಡಿದೆ ನಾನು. ಅವಾಗ ಮಾತಾಡಿದಾಗ ಅವರು ಹೇಳಿದರು ಅಲ್ಲೇನು ಯಾವ ಥರ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ ಅಲ್ಲಿ. ಆದರೆ ಸಂಜೆ ಆಗ್ತಿದ್ದಂತೆ ಕೆಲವೊಂದಿಷ್ಟು ಅವರು ದುಬೈಲಿದ್ದಾನೀಗ. ಆದರೆ ಯು ಎ ಯಲ್ಲಿ ಬರ್ತಕ್ಕಂಥ ಅಬುಧಾಬಿಯಲ್ಲಿ ಕೆಲವು ಡ್ರೋನ್ ಅಟ್ಯಾಕ್ ಆಗಿದೆ ಅಂಥೇಳಿ ಅವನ ಗಮನಕ್ಕೂ ಬಂತು. ಅಲ್ಲಿ ಇದ್ದಂಥ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವನಿಗೆ ಗಮನಕ್ಕೆ ಬಂದಿದೆ. ಅದೇ ರೀತಿ ಅವನು ಇರ್ತಕ್ಕಂಥ MBA ಮಾಡೋಕ್ಕೆ ಹೋಗಿದ್ದಾನೆ ಅಲ್ಲಿ ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ ಲಂಡನ್ ಇವರ ಬ್ರ್ಯಾಂಚ್ ದುಬೈದಲ್ಲಿ ಕೂಡ ಇದೆ. ಅಲ್ಲಿ MBA ಮಾಡೋಕ್ಕೆ ಹೋಗಿದ್ದಾನೆ ಅವನು. ಸುಮಾರು 6 ತಿಂಗಳಿಂದ ಅಲ್ಲೇ ಇದ್ದಾನೆ ಅವನು. ಆದರೆ ಅಲ್ಲೇ ಅವರು ಇರ್ತಕ್ಕಂಥ ಏನು ದುಬೈ ಅಕಾಡೆಮಿಕ್ ಸಿಟಿ ಅಂತ ಹೇಳಿ ಎಲ್ಲ ಯೂನಿವರ್ಸಿಟಿಗಳಿರ್ತಕ್ಕಂಥ ಲೊಕೇಶನ್ದಲ್ಲಿ ಯಾವುದೂ ಅಹಿತಕರ ಘಟನೆ ಆಗಲಿ ಅಥವಾ ಬಾಂಬ್ ದಾಳಿ ಆಗಿ ಆ ಏರಿಯಾದಲ್ಲಿ ಆಗಿಲ್ಲ. ಆದರೆ ಅವ್ರು ಇರ್ತಕ್ಕಂಥ ಸ್ವಲ್ಪ ದೂರದಲ್ಲಿ ಡ್ರೋನ್ ಅಟ್ಯಾಕ್ಗಳಾಗಿದೆ. ಬಟ್ UAE ಸರ್ಕಾರ ಕೂಡ ಅವ್ರನ್ನ ವಿಫಲಗೊಳಿಸೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಇದೀಗ ತಾನೇ ಕೂಡ ಅವನಿಗೆ ಮಾತಾಡಿದೆ ನಾನು. ಅವನು ಯಾವುದೇ ರೀತಿಯಲ್ಲಿ ತೊಂದರೆ ಇರಲಿಲ್ಲ. ಆದರೆ ಏನು ರೆಗ್ಯುಲರ್ ಕ್ಲಾಸ್ ನಡೀತಿದ್ದು ಸೋಮವಾರದಿಂದ ನಡಿಬೇಕಾದಂಥ ಕ್ಲಾಸ್ಗಳನ್ನು 3 ದಿನದ ಮಟ್ಟಿಗೆ ಅವರು ಆನ್ಲೈನ್ ಕ್ಲಾಸಿಗೆ ಹೋಗ್ಬೇಕಂಥೇಳಿ ತಮ್ಮ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ. ಅವರು ಆ ಹಾಸ್ಟೆಲಲ್ಲಿ ಕನಿಷ್ಠ ಭಾರತೀಯರು 300ರಿಂದ 400 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವ್ರು ಸೇಫ್ ಆಗಿದ್ದೀನಿ ಅಂಥೇಳಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ ಸರ್, ಈಗ ಅವ್ರ ಜೊತೆಗೆ ಅವ್ರ ಸ್ನೇಹಿತರು ಎಷ್ಟು ಜನ, ಅಂದರೆ ಕನ್ನಡಿಗರು ಎಷ್ಟು ಜನ ಇರ್ಬೋದು ಅಂತ ಅದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸರ್? ಕನ್ನಡಿಗರು 2-3 ಜನ ಅಷ್ಟೇ ಇದ್ದಾರೆ ಅಲ್ಲಿ. ಗುಲ್ಬರ್ಗಾದವ್ರು ಒಬ್ಬರು ಇದ್ದಾರೆ, ಇನ್ನೊಬ್ಬರು ಬೇರೆ ಕಡೆ ಎಲ್ಲೇ ಇದ್ದಾರೆ. ಬಟ್ ನಾರ್ತ್ ಇಂಡಿಯಾದವ್ರು ಜಾಸ್ತಿ ಇದ್ದಾರೆ ಅಲ್ಲಿ. ಇದಿಷ್ಟು ಧ್ರುವ ಸಂತೋಷ್ ಒಕ್ರಾಣಿ ಅವರ ತಂದೆ ಸಂತೋಷ್ ಒಕ್ರಾಣಿ ಅವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ನಡೀತಾ ಇದೆ. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗ ಟೆಕ್ಕಿ, ಬಾಗಲಕೋಟೆ ಮೂಲದ ಟೆಕ್ಕಿ ಗಿರೀಶ್ ಅವರು ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿಂದ ಪ್ಯಾರಿಸ್ಗೆ ಹೋಗ್ತಾ ಇದ್ರು ಗಿರೀಶ್. ಕೆಲಸದ ನಿಮಿತ್ತ ನಿನ್ನೆ ಪ್ಯಾರಿಸ್ಗೆ ಹೋಗ್ತಾ ಇದ್ರು. ಆದರೆ ಹೀಗಾಗ್ಬಿಟ್ಟಿದೆ. ಯುದ್ಧದ ಹಿನ್ನೆಲೆಯಲ್ಲಿ ದುಬೈನಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಏರ್ ಸ್ಟ್ರೈಕ್ ಆಗಿದೆ. ವಿಮಾನಗಳ ಸಂಚಾರವಿಲ್ಲದೆ ಏರ್ಪೋರ್ಟ್ನಲ್ಲಿ ಈಗ ಲಾಕ್ ಆಗಿದ್ದಾರೆ. ದುಬೈನ ಅಬುಧಾಬಿಯಲ್ಲೇ ಸದ್ಯಕ್ಕೆ ಉಳಿದುಕೊಂಡಿದ್ದಾರೆ ಗಿರೀಶ್. ಬೆಂಗಳೂರಿನ IDEMIA ಕಂಪನಿಯಲ್ಲಿ ಟೆಕ್ನಿಕಲ್ ಮ್ಯಾನೇಜರ್ ಸದ್ಯಕ್ಕೆ ಸೇಫ್ ಆಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ. ಇರಾನ್ನಲ್ಲಿ ಸಿಲುಕಿದ್ದಾರೆ ಚಿಕ್ಕಬಳ್ಳಾಪುರದ ಮೆಡಿಕಲ್ ವಿದ್ಯಾರ್ಥಿನಿ ಸಯ್ಯಾದ ಮಪುರೆ ಸೈನಬ್, 23 ವರ್ಷ. ಅಲಿಪುರ ಗ್ರಾಮದ ಮೀರ್ ರೋಷನ್ ಅಲಿಯವರ ಮಗಳು ಇವರು. ಇರಾನ್ನಲ್ಲಿ 5 ವರ್ಷದಿಂದ ಮೆಡಿಕಲ್ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಮಗಳ ರಕ್ಷಣೆಗೆ ಸಯ್ಯದಾ ತಂದೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಯ್ಯದಾ ತಂದೆ ಮೀರ್ ರೋಷನ್ ಅವರನ್ನ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಮಾತನಾಡಿಸಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಇರಾನ್ ಈಗ ನಲುಗಿರುವಂತದ್ದು. ಹೀಗಾಗಲೇ ಅವರು ತಮ್ಮ ಧರ್ಮಗುರುಗಳನ್ನ ಕಳೆದುಕೊಂಡು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಶೋಕ ಕಟ್ಟಿದಂತಹ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವ್ಯಾಪಾರಸ್ಥರಲ್ಲಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಮತ್ತಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ ಅನ್ನು ಓದ್ತಾ ಇರುವಂತದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿನಿಯ ತಂದೆ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಸರ್, ನಿಮ್ಮ ಮಗಳು ಎಲ್ಲಿ ಇರಾನಲ್ಲಿ ಎಲ್ಲಿದ್ದಾರೆ? ನನ್ನ ಹೆಸರು ಮೀರ್ ರೋಷನ್ ಅಲಿ. ನನ್ನ ಮಗಳು ಸೈಯದ ಮುಫರ್ ಜೈನಬ್. ಅವರು ತೆಹರಾನ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜಾಗೆ 5 ವರ್ಷ ಆಗಿಬಿಟ್ಟಿದೆ ಕಂಪ್ಲೀಟು MBBS. ಇನ್ನು 6 ತಿಂಗಳೈತೆ MBA ಇದು ಇಂಟರ್ನ್ಶಿಪ್ ನಡೀತಾ ಇದೆ. ನೆನ್ನೆ ಒಂದು ಸ್ವಲ್ಪ ಇದು ಘಟನೆ ಆಯ್ತಲ್ಲ, ಅವರು ಹಾಸ್ಪಿಟ್ಲಾಗಿತ್ತು. ಅವರು ಹಾಸ್ಪಿಟ್ಲಿಂದ ಅವ್ರಿಗೆ ಮೆಸೇಜ್ ಬಂತು, ನೀವು ಹೋಗ್ಬಿಡಿ ಮನೆಗೆ, ಹಿಂಗೆ ಸ್ವಲ್ಪ ಘಟನೆ ನಡೀತದ ಅಂತ. ಅವ್ರು ಮನೆಗೆ ಬಂದು ನಮಗೆ ಫೋನ್ ಮಾಡಿದರು. ನಾವು ಬೇರೆ ಕಡೆ ಕುಮ್ ಅಂತ ಐತೆ, ತೆಹರಾನಿಂದ ಕುಮ್ಗೆ ಅವ್ರು ಹೋಗ್ಬಿಟ್ಟವ್ರೆ. ನಮ್ಮ ಹಳ್ಳಿಯವ್ರೂ ಅಲ್ಲೇ ಇದ್ದಾರೆ. ಅವ್ರು ಹೇಳ್ತಾಯಿದ್ರು ನಾವು ಎಲ್ಲ ಸೇಫಾಗಿ ಇದ್ದೀನಿ ಅಂತ. ಅಷ್ಟು ಏನು ನಮಗೇನು ತೊಂದರೆ ಇಲ್ಲ ಅಂತ ಅವರು ಫೋನ್ ಮಾಡಿಸಿದ್ರು. ಅವರು ಅಲ್ಲಿ ಸಿಚುವೇಶನ್ ಹೇಗಿತ್ತಂತೆ ನಿಮ್ಗೇನಾದರೂ ಮಾಹಿತಿ ಕೊಟ್ಟರೆ ಸರ್? ನಮಗೆ ಎಲ್ಲ ಸಿಚುವೇಶನ್ ಮಾಹಿತಿ ಕೊಟ್ಟಿದ್ರು. ಅವ್ರು ಏನಂದರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಅಕಸ್ಮಾತ್ ಇಂಡಿಯನ್ ಗೌರ್ಮೆಂಟು ಇರಾನ್ ಇದು ಅಂಬಾಸಿನೋ ಏನೋ ನಮಗೆ ಕಳಿಸಿದ್ರೆ ನಾವು ಬರ್ತೀವಿ, ಇಲ್ಲಾಂದರೆ ನಾವು ಬಲಿದಾನ ಕೊಟ್ಟಕ್ಕೆ ನಾವು ರೆಡಿಗಿದ್ದೀನಿ ಅಂತ ನಮ್ಮ ಮಗಳೇ ಹೇಳ್ತಾವ್ರೆ. ಅಂದರೆ
ಅಂದ್ರೆ ಸರ್ ಇಲ್ಲಿ ಬಾಂಬ್ ದಾಳಿ ಎಲ್ಲ ನಡೆಸ್ತಾ ಇದ್ದಾರೆ ಸರ್, ಆ ಸಿಚುವೇಶನ್ ಎಲ್ಲ ಹೇಳಿದ್ರ ಸರ್ ನಿಮಗೆ? ನಮ್ಗೆ ಮಾತಾಡಿದ್ರು, ನಮಗೆ ಏನು ಭಯ ಇಲ್ಲ. ನಾವು ನಮ್ಮ ಗುರುಗಳಿಗೆ ನಾವು ಏನೋ ನಮಗೆ ತೊಂದರೆ ಆದರೂ ನಾವು ಸತ್ತೋದಿರ್ತೀವಿ, ಅದ್ರ ಮೇಲೆ ನಮ್ಮ ಗುರು ಮೇಲೆ ನಾವು ಇಂಡಿಯಾ ಹೋಗೋಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ಅವರು ನಮಗೆ ಮಾಹಿತಿ ಕೊಟ್ಟಿದ್ರು. ಅವರು ಈಗ ಮೆಡಿಕಲ್ ಅವ್ರು ಓದಿದ್ದು ಕಂಪ್ಲೀಟ್ ಆಗಿದೆ, ಇನ್ನು ಎಷ್ಟು ವರ್ಷ ಇದೆ ಸರ್? ಕಂಪ್ಲೀಟ್ ಎಲ್ಲ ಆಗಿದೆ, ಇಂಟರ್ನ್ಶಿಪ್ ನಡೀತಾ ಇದೆ, 6 ತಿಂಗಳೈತೆ. 6 ತಿಂಗಳಿಗೆ ಎಲ್ಲ ಕ್ಲೋಸ್ ಆಗ್ತದೆ, ಇಂಡಿಯಾ ಬಂದುಬಿಡ್ತಾರೆ ಅವರು. ಇದು ಚಿಕ್ಕಬಳ್ಳಾಪುರದಿಂದ ಅಲಿಪುರದಲ್ಲಿರುವಂತಹ ಸ್ಥಿತಿಯ ಮಾಹಿತಿಯಾಗಿರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ಇನ್ನು ದುಬೈನಲ್ಲಿ ಬಳ್ಳಾರಿ ಚಿತ್ರದುರ್ಗ ಪ್ರವಾಸಿಗರು ಕೂಡ ಪರದಾಡ್ತಾ ಇದ್ದಾರೆ. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಪ್ರವಾಸಕ್ಕೆ ಅಂತ ಹೋಗಿದ್ರು ಇವರೆಲ್ಲ. 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕು ವಾಪಸ್ ಬರಬೇಕಾಗಿತ್ತು ಬಳ್ಳಾರಿಯಿಂದ ಹೋದಂತಹ ಪ್ರವಾಸಿಗರು. ಆದರೆ ಬರೋಕ್ಕಾಗಿಲ್ಲ. ಕಾರಣ ಯುದ್ಧದ ಪರಿಣಾಮ, ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಲಾಕ್ ಆಗಿದ್ದಾರೆ. ಏರ್ಪೋರ್ಟ್ ಕ್ಲೋಸ್ ಆಗಿದೆ ದುಬೈನಲ್ಲಿ, ಅಬುದಾಬಿಯಲ್ಲಿ. ಸದ್ಯಕ್ಕೆ ಸುರಕ್ಷಿತವಾಗಿದ್ದಾರೆ ಬಳ್ಳಾರಿಯ 35 ಜನ ಪ್ರವಾಸಿಗರು ಕೂಡ. ಚಿತ್ರದುರ್ಗದ 15 ಜನ ಪ್ರವಾಸಿಗರು ಕೂಡ ಸುರಕ್ಷಿತವಾಗಿದ್ದಂತಹ ಸ್ಥಳಗಳಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಎಲ್ಲರೂ ಕೂಡ ಪ್ಯಾಕೇಜ್ ಟೂರ್ಗೆ ಅಂತ ಹೋಗಿದ್ರು 5 ದಿನಗಳ ಕಾಲ. ನ್ಯೂಸ್ 18 ಕನ್ನಡದ ಜೊತೆ ದುಬೈನಲ್ಲಿ ಸಿಲುಕಿದವರ ಜೊತೆ ವಿಡಿಯೋ ಕಾಲ್ ಮೂಲಕ ಮಾತುಕತೆ ಆಗಿದೆ. ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಈಗ ಅವರ ಕುಟುಂಬದ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ದುಬೈಯಲ್ಲಿರ್ತಕ್ಕಂಥ ಇವರ ಸಂಬಂಧಿಕರು ಕೂಡ ಈಗ ವಿಡಿಯೋ ಕಾಲ್ ಮಾಡಿ ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ಮಾತಾಡ್ಸೋಣ. ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಹೊರಗೆ ಹೋಗಂಗಿಲ್ಲ. ಹಾ ಮೇಡಮ್. ಹೊರಗಡೆ ಯಾರು ಹೋಗ್ಬೇಡಿ ಅಂತ ಆಗ್ಲೆಲ್ಲ ಮೆಸೇಜ್ ಬಂದಿದೆ ನೈಟ್ ಎಲ್ಲ. ಹಾ ಮೇಡಮ್. ಈಗ ನಿನ್ನೆ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತು, ಇವತ್ತೆಲ್ಲ ಸ್ಟಾಪ್ ಮಾಡಿದ್ದಾರೆ. ಹಾ ಮೇಡಮ್. ಚೆನ್ನಾಗಿದೀವಿ, ಎಲ್ಲರೂ ಸೇಫ್ಟಿ ಇದೆ, ಹೊರಗಡೆ ಹೋಗಂಗಿಲ್ಲ. ಇವಾಗ ಏನಿದ್ರು ನಾವು ನಮ್ ದೇಶಕ್ಕೆ ತಲುಪ್ಬೇಕಂತ ಅಂದ್ಬಿಟ್ಟು ಆದಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲರೂ, ಬೇರೆ ಬೇರೆಯವರು. ಯಾರ್ಯಾರಿದ್ದಾರೆ ತೋರಿಸ್ತೀರಾ? ಎಷ್ಟು ಜನ ಇದಾರೆ ನಿಮ್ ಜೊತೆಗೆ? ಆ ಕೋಟ್ರೆಡ್ಡಿ ಸರ್, ಅಲ್ಲಿ ಹೆಂಗಿದೆ ಪರಿಸ್ಥಿತಿ, ಹೆಂಗಿದೆ ಸರ್? ಇಲ್ಲಿ ನಾವು ಸದ್ಯಕ್ಕಂತೂ ಸೇಫ್ ಆಗಿ ಇದೀವಿ, ಬಟ್ ಇಲ್ಲಿ ಎಲ್ಲ ನಮ್ಮ ಹತ್ರ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಹಾ ಸರ್. ಹೇಳ್ಬೇಕಂದ್ರೆ ಒಂದು ದಿವಸಕ್ಕೆ ಒಬ್ಬರಿಗೆ 15,000 20,000 ಕೇಳ್ತಾ ಇದ್ದಾರೆ ಲಾಡ್ಜು. ಓಕೆ ಸರ್. ಊಟಕ್ಕೆ 1,000 ರೂಪಾಯಿ 1500 ಒಂದು ಊಟಕ್ಕೆ ಕೇಳ್ತಾ ಇದ್ದಾರೆ. ಪಂಪನಗೌಡರಲ್ಲಿ ಹೆಂಗಿದೆ ಪರಿಸ್ಥಿತಿ? ನಿನ್ನೆ ಅಲ್ಲೇ ಪಕ್ಕದಲ್ಲೇ ಸೌಂಡ್ ಬಂತ ಅಂತ ಹೇಳ್ತಾ ಇದ್ರು. ಸೌಂಡ್ ಬಂತು ಅಲ್ಲಿ ಹಾ. ಅಲ್ಲೆಲ್ಲ ಖಾಲಿ ಮಾಡಿಸ್ಬಿಟ್ರು, ಆಗಿದ್ದ ಇಲ್ಲ. ಓಕೆ. ಶಾಸಕರು ಭರತ್ ರೆಡ್ಡಿ ಅವರು ಕೂಡ ಅಲ್ಲೇ ದುಬೈಯಲ್ಲಿ ಇದ್ದಾರೆ, ಏನಾದ್ರು ಸಂಪರ್ಕ ಸಿಗ್ತಾ ನೀವು? ರಾತ್ರಿ ಮಾತಾಡಿದ್ವಿ, ಹಾ. ಏನ ಬೇಕಾದ್ರೆ ಹೇಳ್ರು ಅಂತ ಹೇಳಿದ್ರು. ಹಾ. ಆಮೇಲೆ ನಾಗೇಂದ್ರ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ರು, ಸಿಎಂ ಹತ್ರ ಮಾತಾಡಿದ್ರು. ಓಕೆ. 2 ದಿವಸ ನೀವು ಎಲ್ಲಿ ರೂಮ್ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರು. ಊಟದ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ, ಹೊರಗಡೆ ಹೋಗಕ್ಕಾಗಲ್ಲ. ಓಕೆ. ಎಲ್ಲ ಭರತ್ ರೆಡ್ಡಿ ಅವರಲ್ಲಿ ಮತ್ತೆ ಶಾಸಕರಲ್ಲಿ ನಾಗೇಂದ್ರ ಶಾಸಕರ ಸಾಹೇಬ್ರ ಹತ್ರ ಮತ್ತು ಸಿಎಂ ಅವರ ಹತ್ರನು ಎಲ್ಲ DCM ಅವರ ಹತ್ರನು ನಾವು ಕೇಳ್ಕೊಳ್ಳೋದು ವಿನಂತಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ದುಬೈಯಲ್ಲಿ ಸಿಲುಕಿರ್ತಕ್ಕಂಥ ಬಳ್ಳಾರಿ ಮೂಲದ ಪ್ರವಾಸಿಗರು ಎಂದರೆ ಅವರೆಲ್ಲರೂ ಕೂಡ ವಿಡಿಯೋ ಕಾಲ್ ಮೂಲಕ ಅವರ ಕುಟುಂಬ ಸದಸ್ಯರ ಜೊತೆಗೆ ಮಾತಾಡಿರ್ತಕ್ಕಂಥದ್ದು. ತಾಯ್ನಾಡಿಗೆ ಅಂದ್ರೆ ಕರ್ನಾಟಕಕ್ಕೆ ಕರೆತರ್ತಕ್ಕಂಥ ಪ್ರಯತ್ನ ಕೂಡ ಸರ್ಕಾರ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒತ್ತಾಯನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಬಸವರಾಜ್ ಜೊತೆ ನ್ಯೂಸ್ 18